ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಜಿತ್ ಅಂದರೆ ಅಜಿತ್ ಅತ್ತೆಗೆ ಇವತ್ತು ಪಕ್ಕ ಸಿಕ್ಕಾಕೊಂಡಿದ್ದಾಳೆ. ಅವನೇ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾನೆ. ಲೇಡಿ ಪೊಲೀಸು ಮತ್ತು ಅಜಿತ್ ಜೊತೆ ಸ್ವಲ್ಪ ಕಾನ್ಸ್ಟೇಬಲ್ಗಳು ಅವರೇ ಅರೆಸ್ಟ್ ಮಾಡೋಕ್ಕೆ ಪಕ್ಕ ಎಲ್ಲ ಪ್ರೂಫ್ ಇಟ್ಕೊಂಡು ಮಗಳ ಮದುವೆ ದಿವಸನೇ ಅವಳನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಆದರೆ ಅವಳು ಎಗ್ರಾಡ್ತಾಳೆ ಫಸ್ಟು, ನಾನೇನು ಮಾಡಿಲ್ಲ, ನನ್ನನ್ನೇನಕ್ಕೆ ಅರೆಸ್ಟ್ ಮಾಡ್ತೀಯ ಅಂತ. ಪ್ರೂಫ್ ಎಲ್ಲ ತೋರಿಸಿದ ಮೇಲೆ ಏನೂ ಮಾಡೋಕ್ಕಾಗಲ್ಲ, ಅಳ್ತಾ ಸುಮ್ಮನಾಗ್ತಾಳೆ. ಆವಾಗ ಮಗಳು ಕೂಡ ಅಲ್ಲಿ ಅಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರಲ್ಲ ಅಂತ ಪ್ರೂಫ್ ಎಲ್ಲ ಸಿಕ್ಬಿಟ್ಟಿದೆ. ಕೊಲೆಗಾರಿ ಅಂದರೆ ಗನ್ ಶೂಟ್ ಮಾಡಿದ್ದಾಗಲಿ ಅವಾಗಿಂದ ಎಲ್ಲ ಪಕ್ಕ ಎಲ್ಲವೂ ಸಿಕ್ಬಿಟ್ಟಿದ್ದಾವೆ. ಇಲ್ಲಿ ಸಂಗೀತನೂ ಕೂಡ ಬೇಜಾರು ಮಾಡ್ಕೊಂಡಿದ್ದಾಳೆ. ಮಗಳು ಮದುವೆ ದಿವಸನೇ ಅರೆಸ್ಟ್ ಮಾಡ್ತಿದ್ದಾರಲ್ಲ ಅಂತೇಳ್ಬಿಟ್ಟು ಏನು ಹೇಳಿದ್ರು, ಯಾರು ಹೇಳಿದ್ರು ಪೊಲೀಸವರು ಎವಿಡೆನ್ಸ್ ಸಿಕ್ಕಿದ್ರೆ ಅವ್ರು ಬಿಡೋದಿಲ್ಲ, ಪಕ್ಕ ಕರ್ಕೊಂಡೋಗಿ ಅರೆಸ್ಟ್ ಮಾಡೇ ಮಾಡ್ತಾರೆ. ಈ ಕಡೆ ಶ್ರವಣು ಮತ್ತು ಸಂಗೀತ ಗಂಡ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಮದುವೆ ದಿನ ಎಲ್ಲ ರೆಡಿಯಾಗಿ ಮದುವೆಗೆ ಕೂತಿರುವಾಗ ಇನ್ನೇನು ತಾಳಿ ಕಟ್ಬಿಡ್ಬೇಕು, ಅಷ್ಟರೊಳಗೆ ಈ ರೀತಿ ಸಿಚುವೇಶನ್ ಬಂದರೆ ಎಂಥವ್ರಿಗೂ ಬೇಜಾರಾಗುತ್ತೆ ಅಲ್ವಾ. ತುಂಬ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಮಗಳಂತೂ ಕರ್ಕೊಂಡು ಹೋಗುವಾಗ ಗಡಿಬಿಡಿ ಏನು ಗೊತ್ತಾಗ್ತಾನೇ ಇಲ್ಲ. ಕರ್ಕೊಂಡು ಹೋದ್ಮೇಲೆ ರೋದನೆ ಮಾಡ್ತಾಳೆ, ತುಂಬಾ ಅಳ್ತಾಳೆ. ಎಲ್ಲರೂ ನೋಡ್ತಾನೆ ಇರ್ತಾರೆ, ಭೂಮಿ ಮತ್ತು ಮಗಳು ಎಲ್ಲರೂ, ಅಳಿಯ ಆಗಬೇಕಾಗಿರೋ ಅಂಥವನು ಎಲ್ಲರೂ ನೋಡ್ತಲೇ ಇರ್ತಾರೆ. ಅಜಿತ್ತು ಎಲ್ಲರಿಗೂ ಮುಲಾಜಿಡಲ್ಲ, ಅವನು ಕೈಗೆ ಬಳೆ ಹಾಕೇ ಬಿಡ್ತಾನೆ. ಬಳೆ ಹಾಕ್ಬಿಟ್ಟು ಕರ್ಕೊಂಡು ಹೊರಡೋಕ್ಕೆ ರೆಡಿ ಆಗ್ತಾನೆ. ಅಂಜು ಬಡ್ಕತ್ತ ಕೂತ್ಕೊಂಡ್ಬಿಡ್ತಾಳೆ. ನಿಚ್ಚಿ ನಮ್ಮಮ್ಮನ್ನ ಬಿಡಿಸು, ನಮ್ಮಮ್ಮ ನೋಡೋ ಈ ಥರ ಕೆಲಸ ಮಾಡಿದ್ದಾರೆ ಅಂತ. ಅವನು ಹೇಳ್ತಾನೆ, ನೋಡೋಣ ಬಿಡು, ಅತ್ತೆದು ಏನೂ ಸಮಸ್ಯೆ ಇಲ್ಲ ಅಂದರೆ ಬಿಡುಗಡೆ ಮಾಡೇ ಮಾಡ್ತಾರೆ ಅಂತ. ಇಲ್ಲ, ಅಮ್ಮ ಕೊಲೆ ಮಾಡೋಕ್ಕೆ ಯತ್ನ ಮಾಡಿದ್ದಾರೆ, ಅವ್ರನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಬಿಡೋದೇ ಇಲ್ಲ ಅಂತ. ಅಜಿತ್ ಕೂಡ ಎಲ್ಲ ಪಕ್ಕ ಎವಿಡೆನ್ಸ್ ಸಿಕ್ಕಿದ ಮೇಲೇ ಅವನು ಪಕ್ಕ ಅರೆಸ್ಟ್ ಮಾಡೋಕ್ಕೆ, ಎಲ್ಲ ಕೊಲೆಗೆ ಎಲ್ಲ ಈ ಕೆಟ್ಟದಾಗಿ ಮಾಡೋ ಅಂಥ ಕೆಲಸಗಳಿಗೆಲ್ಲ ನೀವೇ ಕಾರಣ ಅತ್ತೆ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡೇ ಬಿಡ್ತಾನೆ. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೇ ಬಿಡ್ತಾನೆ ಮುಲಾಜಿಲ್ದಲೇ. ಅವಳು ಕಣ್ಣೀರು ಇಳಿದು ಹೋಗ್ತಾ ಇದ್ದಾವೆ, ಅಷ್ಟಿಷ್ಟಲ್ಲ ಕಣ್ಣೀರು ಇಳಿದು ಹೋಗ್ತಿರೋದು. ಮಗಳು ಪ್ರಜ್ಞೆನೇ ತಪ್ಪದಂಗೆ ಹಂಗೆ ಕುಕ್ಕರ್ಸ್ಕೊಂಡು ಬಿಡ್ತಾಳೆ ಕೆಳಕ್ಕೆ. ಆವಾಗ ನಿಚ್ಚಿ ಹಿಡ್ಕೊಂಡು ಸಮಾಧಾನ ಮಾಡಿ, ಏನಾಗಲ್ಲ ಸುಮ್ಮನೆ ಇರು, ಅತ್ತೆ ಏನೂ ತಪ್ಪಿಲ್ಲ ಅಂದರೆ ಅತ್ತೆ ವಾಪಸ್ ಬರ್ತಾರೆ, ಸುಮ್ಮನಿರು ಹಂಗೆ ಅಂತೆ. ಇಲ್ಲ, ಅಮ್ಮ ಬರಲ್ಲ ಇನ್ನು ಅಂತ ಅವಳು ಬಂಬಡ ಹೊಡಿತಾಳೆ. ಆಮೇಲೆ ಅಲ್ಲಿಂದ ನೀರು ಕುಡಿಸಿ ಅಲ್ಲಿಂದ ಇದು ಮಾಡ್ತಾರೆ. ಮತ್ತು ರೂಮಿಗೆ ಬಂದು ಅಳ್ತಾ ಕೂತ್ಕೊತಾಳೆ, ಜೋರು ಅಳ್ತಾಳೆ ರೂಮಲ್ಲಿ, ಅಳ್ತಿರ್ತಾಳೆ. ಆಮೇಲೆ ಅಲ್ಲೂ ಸಮಾಧಾನ ಮಾಡ್ತಾಳೆ. ಭೂಮಿ ಬರ್ತಾಳೆ, ಭೂಮಿ ಸಮಾಧಾನ ಮಾಡ್ತಾಳೆ, ಸಂಗೀತ ಸಮಾಧಾನ ಮಾಡ್ತಾಳೆ. ಯಾರೇ ಸಮಾಧಾನ ಮಾಡಿದ್ರು ಪಾಪ ಸಖತ್ತು ಬೇಜಾರು ಮಾಡ್ಕೋತಾಳೆ, ಮದುವೆ ದಿನ ಹಂಗಾದರೆ ಅಂತೇಳ್ಬಿಟ್ಟು. ಈಗಾದರೆ ಎಂಥವ್ರಿಗೂ ಬೇಜಾರಾಗ್ಬಿಡುತ್ತೆ ಅಲ್ವಾ. ತುಂಬಾ ಬೇಜಾರಾಗ್ಬಿಟ್ಟಿದೆ, ಎಲ್ಲರಿಗೂ ಬೇಜಾರಾಗಿದೆ. ಒಬ್ಳಿಗೆ ಅಂತಲ್ಲ, ಇಡೀ ಮನೆ ಜನಕ್ಕೇ ಬೇಜಾರಾಗ್ಬಿಟ್ಟಿದೆ. ಎಲ್ಲರೂ ರೆಡಿಯಾಗಿದ್ದಾರೆ ಮದುವೆಗೆ ಅಂಥೇಳಿ, ಸಿಕ್ಕಾಬಟ್ಟೆ ರೆಡಿ ಅಂದರೆ ಸಿಕ್ಕಾಬಟ್ಟೆ ರೆಡಿ ಆಗಿಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಭೂಮಿ ಕೂಡ ಬೇಜಾರು ಮಾಡ್ಕೊಂಡ್ಳು. ಭೂಮಿ ಎಷ್ಟೋ ಧೈರ್ಯ ಹೇಳ್ತಿದ್ದಾಳೆ. ಭೂಮಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಮದುವೆ ದಿನ ಈ ಥರ ಆಯ್ತಲ್ಲ, ಅಂಜು ಮದುವೆ ನಿಂತೋಯ್ತಲ್ಲ ಅಂತೇಳ್ಬಿಟ್ಟು ಮದುವೆ ಆಗೋದೇ ಇಲ್ಲ, ಮದುವೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅಮ್ಮನ್ನ ಜೈಲಿಗೆ ಕರ್ಕೊಂಡು ಹೋದರೆ ಮಗಳಿಗೆ ಮದುವೆ ಹೆಂಗೆ ಮಾಡೋಕ್ಕಾಗುತ್ತೆ, ಮದುವೆ ಕ್ಯಾನ್ಸಲ್ ಆಗೋಗುತ್ತೆ. ಭೂಮಿನೂ ಪಾಪ ಎಲ್ಲರೂ ಒಂಥರ ಅಳುತ್ತಾರೆ, ಎಲ್ಲರೂ ಅಳು ಮುಖ ಮಾಡ್ಕೊತಾರೆ, ಪಾಪ ಬೇಜಾರಾಗುತ್ತೆ. ಆಮೇಲೆ ಭೂಮಿ ಅಂಜುಗೆ ಸಮಾಧಾನ ಮಾಡ್ತಾಳೆ. ಎಷ್ಟು ಸಮಾಧಾನ ಮಾಡಿದ್ರೂ ಅವಳು ಕೇಳೋದೇ ಇಲ್ಲ, ನಮ್ಮಮ್ಮ ಇನ್ನು ಜೈಲಿಂದ ಬರೋಕ್ಕಾಗಲ್ಲ, ಆಚೆ ಬರೋಕ್ಕಾಗಲ್ಲ ಅಂತ ಗೊಳೋ ಅಂತ ಅಳ್ತಾಳೆ. ಆವಾಗ ಅಂಜುಗೆ ಎಷ್ಟೇ ಸಮಾಧಾನ ಮಾಡಿದ್ರೂ ಅವ್ರ ಅತ್ತೆ ಸಮಾಧಾನ ಮಾಡ್ತಾರೆ, ಅವರ ಎಲ್ಲರೂ ಮನೇಲಿರೋ ಅಂಥವ್ರು, ಅಜ್ಜಿ ತಾತ ಅಜ್ಜಿಯರು ಎಲ್ಲರೂ ಸಮಾಧಾನ ಮಾಡ್ತಾರೆ. ಯಾರು ಸಮಾಧಾನ ಮಾಡಿದ್ರೂ ಅವಳಿಗೆ ಅಮ್ಮ ಕರ್ಕೊಂಡು ಹೋಗ್ಬಿಟ್ರಲ್ಲ ಅಮ್ಮನ್ನ ಅನ್ನೋದೇ ಬೇಜಾರಾಗಿರುತ್ತೆ. ಮದುವೆ ಬೇರೆ ನಿಂತೋಯ್ತು, ಅಮ್ಮನ ಬೇರೆ ಕರ್ಕೊಂಡು ಹೋಗಿದ್ದಾರೆ, ಏನು ಮಾಡೋದು, ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ನನ್ನನ್ನು, ಕೊಲೆಗಾತಿ ಮಕ್ಕಳು ಅಂದರೆ ಯಾರು ನನ್ನನ್ನು ಮದುವೆ ಮಾಡ್ಕೋತಾರೆ, ಹಾಗೆ ಹೀಗೆ ಅಂತ ಸಿಕ್ಕಾಬಟ್ಟೆ ಅಳ್ತಾಳೆ.
ಅಳ್ತಾಳೆ ಇರ್ತಾಳೆ. ಆದರೆ ಅಜಿತ್ ಅದಕ್ಕೆಲ್ಲ ಕೇರೆ ಮಾಡಲ್ಲ. ಅವನು ಬಳೆ ಹಾಕ್ಬಿಟ್ಟು ಕೈಗೆ ಕೋಳ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಸುಮಾರು ಜನ ಪೊಲೀಸ್ ಬಂದಿರ್ತಾರೆ, ಲೇಡಿ ಪೊಲೀಸು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಕರ್ಕೊಂಡು ಸ್ಟೇಷನಿಗೆ ಹೊರ್ಟೋಯ್ತಾರೆ. ಆದರೆ ಇಲ್ಲಿ ಇಷ್ಟು ವರ್ಷಗಳು ಇವಳು ಮೇಂಟೈನ್ ಮಾಡ್ಕೊ ಬಂದಿದ್ದಾಳೆ. ಇವಳದು ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸು ಅಂದರೆ ಗ್ರೇಟು ಹೇಳಬೇಕು ಅಂದರೆ. ಯಾಕೆ ಅಂದರೆ ಇಷ್ಟು ವರ್ಷ ಒಬ್ರಿಗೂ ಸಿಕ್ಕಾಕೊಳ್ದಂಗೆ ಎಷ್ಟೊಂದು ಸಲ ಎಲ್ಲ ಮಣ್ಣು ಮುಗಿಸ್ಬಿಟ್ಟಿದ್ದಾಳೆ. ಅಜಿತ್ಗೆ ಮಣ್ಣು ಮುಗಿಸಿದ್ದಾಳೆ, ಬೇರೆಯವರಿಗೆ ಬೇಡ, ಅಜಿತ್ಗೆ ಮಣ್ಣು ಮುಗಿಸಿದ್ದಾಳೆ. ಭೂಮಿನ ಎಷ್ಟೋ ಸಲ ಸಾಯ್ಸೋಕ್ಕೆ ನೋಡಿದ್ದಾಳೆ. ಅವೆಲ್ಲ ಆದ್ರೂ ಸಿಕ್ಕಾಕೊಂಡಿರಲಿಲ್ಲ. ಈ ಸಲ ಪಕ್ಕ ಎವಿಡೆನ್ಸಲ್ಲಿ ಸಿಕ್ಕಾಕೊಬಿಟ್ಟಿದ್ದಾಳೆ. ಅಂಜು ಅಳ್ತಾಳೆ, ಸಿಕ್ಕಾಬಟ್ಟೆ ಅಳ್ತಾಳೆ. ಅಜ್ಜಿ ಅಂತೂ ಸಿಕ್ಕಾಬಟ್ಟೆ ಬಿಕ್ಕಿ ಅಳುತ್ತೆ. ಹಿಂಗಾಗೋಯ್ತಲ್ಲ ಮೊಮ್ಮಕ್ಕಳು ಮದುವೆಗಳು ಅಂತ ಎಲ್ಲರೂ ಜನನೂ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ವಿಧಿ ಆಟದ ಮುಂದೆ ಯಾರ್ದೇನೂ ನಡೆಯಲ್ಲ. ಹಂಗಾಗ್ಬಿಟ್ಟು ಸತ್ಯ ಕೂಡ ಅವನಿಗೆ ಸಂತೋಷ ಆದರೂ ಕೂಡ ಅಂಜು ಮದುವೆ ನಿಂತೋಯ್ತಲ್ಲ ಅನ್ನೋದು ಒಂದು ಬೇಜಾರು ಬಿಟ್ಟರೆ ಅವಳು ಅರೆಸ್ಟ್ ಆಗಿದ್ದಕ್ಕೆ ಯಾರಿಗೂ ಬೇಜಾರಾಗಲ್ಲ. ಯಾಕೆ ಅಂದರೆ ಅವಳು ಮಾಡಿರೋ ಆ್ಯಕ್ಟಿವಿಟೀಸೇ ಆ ಥರ ಇರುತ್ತೆ. ಪ್ರತಿಯೊಂದರಲ್ಲೂ ದಿನ ಇಲ್ಲಿವರೆಗೆ ಪ್ರತಿ ದಿವಸವೂ ಅವಳು ಏನಾರು ಒಂದೊಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡ್ತಾನೇ ಇರೋಳು. ಯಾವ ರೀತಿನಾದರೂ ಇಲ್ಲಿ ಕಂದ ಮಗನೇ ಅನ್ನೋಳು. ಅಲ್ಲೋದ್ರೆ ಭೂಮಿನೇ ಸಾಯಿಸಬೇಕು, ಭೂಮಿ ಮನಸ್ವಿನಿ ಅನ್ನೋದು ಗೊತ್ತಾಗುತ್ತೆ. ಅಜಿತ್ ಎಲ್ಲಿ ಕಂಡುಹಿಡಿದ್ಬಿಡ್ತಾನೋ, ಕಂಡುಹಿಡಿದ್ರೆ ನಮಗೆ ಉಳ್ಗಾಲ ಇಲ್ಲ ಅಂತ. ಸ್ವಂತ ತಂಗಿ ಮಗಳು, ಬೇರೆ ಯಾರೂ ಅಲ್ಲ, ಅಕ್ಕ ಅಥವಾ ತಂಗಿ ಮಗಳು ಅಂದ್ಕೋಬೇಕು. ಅಂಥದ್ರಲ್ಲಿ ಶಾರದನ ಸಾಯ್ಸೋಕ್ಕೆ ಹೋದ್ಲು, ಶಾರದನ ಜೈಲಿಗೆ ಹಾಕಿದ್ಲು. ಅವರು ಗಂಡ ಒಂದು ಕಡೆ, ಹೆಂಡ್ತಿ ಒಂದು ಕಡೆ, ಅವಳು ಒಂದು ಕಡೆ ಬಾಳಂಗೆ ಮಾಡಿದ್ಲು. 20 ವರ್ಷದಿಂದ ಇದೇ ನಾಟಕ ಆಡ್ಕೊಂಡು ಬಂದಳು. ಈಗ ನೋಡಿ ಪಕ್ಕ ಎವಿಡೆನ್ಸಲ್ಲಿ ಸಿಕ್ಕಾಕ್ಕೊಂಡ್ಳು. ಈ ರೀತಿ ಯಾರೇ ಮಾಡಿ ದುಣ್ಣು ಮಾರಾಯ ಅಂತ ಗಾದೆನೇ ಇದೆ ನೋಡಿ. ಇದೇ ರೀತಿ ಆಗೋದು. ಕೆಟ್ಟದ್ದು ಯಾರಿಗೆ ಬಯಸ್ತೀವೋ ಅದು ಪುನಃ ನಮಗೆ ಹೊಡೆಯುತ್ತೆ ಅನ್ನೋದು ಗೊತ್ತಿರಲ್ಲ. ಕರ್ಮ ರಿಟರ್ನ್ ಅಂತಾರಲ್ಲ ಹಾಗೆ ಈ ರೀತಿ ಇವಳು ಮಾಡಿದ ಆ್ಯಕ್ಟಿವಿಟೀಸ್ ಎಲ್ಲದರಲ್ಲೂ ಸಿಕ್ಕಾಕ್ಕೊಂಡು ಇವಾಗ ನೆರಳ ರೀತಿ ಆಗಿದೆ. ಊರಿಂದ ಅಜ್ಜಿನೂ ಬಂದಿದೆ. ಈ ಅಜ್ಜಿ ಆ ಅಜ್ಜಿ ಎಲ್ಲ ಕೂತ್ಕೊಂಡು ಅಳ್ತಾ ಇದ್ದಾರೆ, ಬೇಜಾರು ಮಾಡ್ಕೋತಾ ಇದ್ದಾರೆ. ಆಮೇಲೆ ಊರಜ್ಜಿ ಮಗ ಹೇಳ್ತಾನೆ, ಇಷ್ಟೆಲ್ಲ ನಡೆದ ಮೇಲೆ, ಇಷ್ಟೆಲ್ಲ ಆದಮೇಲೆ ಇಲ್ಲಿ ಮದುವೆ ಮಾಡ್ಕೊಳ್ಳೋದು ಬೇಡ, ಇವತ್ತು ಮದುವೆ ನಿಲ್ಲಿಸ್ಬಿಡಿ, ಸ್ಟಾಪ್ ಮಾಡಿ ಅಂತ. ಅವಳು ಹೇಳ್ತಾಳೆ, ಅಂಜು ಈ ಥರ ಆದಾಗ ಇನ್ನು ನನ್ನನ್ನು ಯಾರು ಮದುವೆ ಮಾಡ್ಕೊಳ್ತಾರೆ, ಕೊಲೆಗಾತಿ ಮಗಳು ಅಂತ ಯಾರು ಮದುವೆ ಮಾಡ್ಕೋತಾರೆ, ನೇಮು ಫೇಮು ಎಲ್ಲ ಹೋಯ್ತು ಅಂತ. ಅಜ್ಜಿ ಕೊಲೆಗಾತಿ ಮನೇಲೇ ಇದ್ಲು ಸೊಸೆ ಅಂದರೆ ಜನ ಏನಂತಾರೆ, ಇಷ್ಟು ವರ್ಷ ನಮ್ಮ ಮನೇಲೇ ಇದ್ದಾಳೆ ಅಂದರೆ ಏನಂತಾರೆ ಜನ. ನಮಗಿನ್ನೂ ಗೊತ್ತಾಗಲೇ ಇಲ್ವಲ್ಲ ಯಾರು ಏನು ಅಂತೇಳಿ. ಯಾಕೆ ಇವಳು ಇಂಥ ಕೆಲಸ ಮಾಡಿದ್ಲು, ಇವಳಿಗೆ ಬುದ್ಧಿ ಬೇಡವಾ ಅಂತ ಅಜ್ಜಿ ಗೊಳಾಡುತ್ತೆ ಪಾಪ. ಅಂತೂ ಇಂತೂ ಮದುವೆ ಅಂತೂ ನಿಂತೋಯ್ತು. ಈಗ ಮದುವೆ ಆಗುತ್ತೋ ಬಿಡುತ್ತೋ ನಾಳಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಮದುವೆ ಆದರೆ ಸಂತೋಷನೇ, ಅವನೇ ಮದುವೆ ಆದರೆ ಸಂತೋಷನೇ. ಅವನು ಆಗಿಲ್ಲ ಅಂದರೆ ಪಾಪ ಕೊಲೆಗಾತಿ ಮಗಳು ಅಂತ ಯಾರೂ ಮದುವೆ ಮಾಡ್ಕೊಳ್ಳೋದಿಲ್ಲ. ಅದು ಅಲ್ಲಿಗೆ ಸ್ಟಾಪ್ ಆದರೆ. ಮತ್ತು ಕೊಲೆಗಾತಿ ಮನೇಲಿ ಇಟ್ಕೊಂಡಿದ್ರಲ್ಲ 20 ವರ್ಷ ಅನ್ನೋದೊಂದು ಪ್ರತಿಯೊಬ್ಬರೂ ಅದೊಂದು ಡೌಟ್ ಬರ್ತಾರೆ. ಇಷ್ಟು ವರ್ಷಗಳು ಮನೇಲಿ ಇಟ್ಕೊಂಡಿದ್ದೀರಲ್ಲ, ಇಷ್ಟು ಆ್ಯಕ್ಟಿವಿಟೀಸ್ ಮಾಡಿರೋ ಅಂಥ ಹೆಂಗ್ಸನ ಅಂತ ಹೇಳ್ಬಿಟ್ಟು. ಅಜ್ಜಿಗೂ ಕೂಡ, ಊರಜ್ಜಿಗೂ ಗೊತ್ತಿಲ್ಲ ಈ ವಿಷಯ. ಅವರು ಕೂಡ ಇದನ್ನು ತಿಳ್ಕೊಳ್ಳೋಕ್ಕೆ ಆಗಿಲ್ಲ. ಎಷ್ಟೋ ಸಲ ನನ್ನ ಪಿಯ ಕೆಲಸ ಮಾಡು ಅಂದಾಗ್ಲೂ ಅವಳ ಆ್ಯಕ್ಟಿವಿಟೀಸ್ ಕಂಡುಹಿಡ್ಕೊಳ್ಳೋಕ್ಕಾಗಲಿಲ್ಲ. ಮನೇಲಿ ಇಷ್ಟೊಂದು ಜನ ಇದ್ದಾರೆ, ಒಂದು ದಿವಸನೂ ಅವಳದ್ದು ಆ್ಯಕ್ಟಿವಿಟಿ ಅಜಿತನೇ ಪರವಾಗಿಲ್ಲ ಹೇಳಬೇಕು ಅಂದರೆ. ಇಷ್ಟು ವರ್ಷದಲ್ಲಿ ಕಂಡುಹಿಡ್ಕೊಂಡು ಪಕ್ಕ ಎವಿಡೆನ್ಸ್ ತೊಗೊಂಡು ಬಂದು ಹಿಡ್ದಾಕ್ದ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.